ಸೊ ನಿನ್ನೆ ನಾವು ಕೆಫೆಗೆಲ್ಲ ಹೋಗ್ಬಿಟ್ಟು ಮನೆಗೆ ಬಂದ್ವಿ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಒಂದು ಅಲ್ಲಿ ಕೂಡ ನಮಗೆ ಜಾಸ್ತಿ ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಕಾಪಿರೈಟ್ ಇಶ್ಯೂಸ್ ಇರುತ್ತಲ್ಲ ಮ್ಯೂಸಿಕ್ ಇದು. ಆಮೇಲೆ ತುಂಬ ಡಾರ್ಕ್ ಇತ್ತು, ಫ್ಲ್ಯಾಶ್ ಹಾಕಿದ್ರೆ ತುಂಬ ಬ್ರೈಟಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ಕಾಪಿರೈಟ್ ಇಶ್ಯೂಸ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಾವು ಆ್ಯಕ್ಚುಲಿ ಅಲ್ಲಿ ಜಾಸ್ತಿ ವೀಡಿಯೋಸ್ ತೆಗ್ದಿಲ್ಲ. ಆಮೇಲೆ ನಮ್ಮ ಅಕ್ಕವ್ರಿಗೆ ತೀರಾ ಮೈಗ್ರೇನ್ ಇಶ್ಯೂಸ್ ಆಗಿಬಿಟ್ಟು ಮನೆಗೆ ಬರಬೇಕಾದ್ರೆ ಶಿ ವಾಸ್ ರಿಯಲಿ ಹ್ಯಾವಿಂಗ್ ಲಾಟ್ಸ್ ಆಫ್ ಲೈಕ್ ಏನು ಹೇಳೋದು, ಸಿಕ್ಕಾಪಟ್ಟೆ ಮೈಗ್ರೇನ್, ಸಿಕ್ಕಾಪಟ್ಟೆ ತಲೆನೋವು ಆಗೋಯ್ತು ಆ್ಯಂಡ್ ಏನು ಹುಷಾರಿಲ್ದಿರೋ ಥರ ಆಗೋಯ್ತು. ಸೊ ಮಲ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಇವತ್ತಿದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾ ಇದೀವಿ. ಅಮ್ಮ ಹತ್ರ ಮಾಲಿಗೆ ಹೋಗೋಣ ಅಂದ್ಕೊಂಡು ರೆಡಿ ಆಗಿ ಅಂದಿದ್ದೀವಿ. ನಾವು ಇಬ್ರು ಸಲೂನ್ ಹೋಗ್ಬಿಟ್ಟು ನಾನು ನೇಲ್ಸ್ ಎಲ್ಲ ಚೇಂಜ್ ಮಾಡಿ ಹೇರ್ ಎಲ್ಲ ವಾಶ್ ಮಾಡಿ ಎಲ್ಲ ಇವಾಗ ಮನೆ ಹತ್ರ ಬಂದ್ವಿ. ಇವಾಗ ಅಮ್ಮನ ಕರ್ಕೊಂಡು ನಾವು ಮಾಲಿಗೆ ಹೋಗ್ತಿದೀವಿ. ಸೊ ಏನಿರುತ್ತೆ ಗೊತ್ತಿಲ್ಲ, ನಮ್ದು ರೆಗ್ಯುಲರ್ ಗೊತ್ತಲ್ವಾ, ಹಿಂಗೆ ಇರುತ್ತೆ ವ್ಲಾಗ್, ನಥಿಂಗ್ ಫ್ಯಾನ್ಸಿ, ನಾರ್ಮಲ್. ಎಂಡ್ವರೆಗೂ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾವು ರೆಡಿ ಆಗಿಬಿಟ್ಟು ಮಾಲ್ಗೆ ಬಂದ್ವಿ. ಈ ವ್ಲಾಗಲ್ಲಿ ನಾವು ಏನೆಲ್ಲ ಮಾಡಿದ್ವಿ ಮಾಲಲ್ಲಿ ಅಂತ ನೋಡ್ಬೋದು. ಎಂಜಾಯ್. ಶಾಪಿಂಗ್ ಬಂದ್ರು ಬೆಸ್ಟ್. ಇವಾಗ ಅವ್ರ ಹತ್ರ ಕೇಳ್ಬೇಕು ನಾನು ಅದೇ ಜೀನ್ಸ್ ಬಿಡಿ. ನೀವು ಹಾಲ್ಸ್ ಮಾಲಿಗೆ ಈ ಥರ ಕಪಲ್ಸ್ ಇದು ರೀಲ್ಸ್ ನೋಡ್ತಾ ಕೂತ್ಕೊಂಡಿದ್ದಾರೆ. ಅದು ಎಷ್ಟು ಮಿಲಿಯನ್ ಹೋಗಿದೆ. ಅದರಲ್ಲಿ ನೀವೇ ಒಂದು 2 ವ್ಯೂ ಕೊಟ್ಟು ಪ್ರಪೋಸ್ ಮಾಡಿದ್ದು ಇದು ಥರದ್ದು ಯಥಾ ಪೋತು ಒಂದು ಆನ್ಲೈನ್ ಬಿಡ್ತಾ ಅದು ಭಾರಿ ಗಮ್ಮತ್ತಿತ್ತು. ನೀವೇ ಸಿಕ್ಕಿದ್ರೆ ನಾವು ಬಿಟ್ಟಿಲ್ಲ. ಇದಲ್ಲ ಹೊತ್ತು ಅವ್ರಿಗೆ ಬೆಲ್ಲ ಇವರು ಬೆಲ್ಲ ಹೇಳಿದ್ರು. ಏನು ಓದ್ತಿದ್ದೀನಿ, ನಾನು ಓದ್ತಿದ್ದೀನಿ. ನೀವೇ ಒತ್ತಬೇಡಿ ಅಂತ ಹೇಳಿದ್ದಲ್ಲ. ನೀನೇ ನಾನು ಲೈಟ್ ವೇಟ್ ಅಂತ ಅಂದ್ಕೊಂಡೆ. ಲೈಟ್ ವೇಟ್ ಜವಾನಿ. ಸಾಕು. ಅದೇ ಅದು ಇಟ್ಟರೆ ತುಂಬ ಲೂಸ್ ಆಗ್ತದೆ. ಲೆಗ್ ವರ್ಕೌಟ್ ಮಾಡ್ದಂಗೆ ಅನಿಸ್ತಿದೆ. ಮೆಸೇಜ್ ಬಂದಾಗ ವಿಡಿಯೋ. ಸೊ ಮಾಲಲ್ಲಿ ಶಾಪಿಂಗ್ ಎಲ್ಲ ಮಾಡಿದ್ಮೇಲೆ ನಮ್ಗೆಲ್ಲರಿಗೂ ತುಂಬಾ ಹಸಿವಾಗಿತ್ತು. ಸೊ ಈ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಇಲ್ಲಿ ನೋಡಿ ಅಮ್ಮ ಮತ್ತು ಅದ್ವಿತಿ ಚಿಕ್ಕ ಮಕ್ಳ ಥರ ಎಕ್ಸ್ ಆಟ ಆಡ್ತಿದ್ರು. ಅದರಲ್ಲೂ ಫುಲ್ ಕಾಂಪಿಟಿಷನ್ ಲೆಕ್ಕದಲ್ಲಿ ಆಡ್ತಾಯಿದ್ರು. ನಾನಂತೂ ಫುಲ್ ಆನ್ ಮಜಾ ತಗೋತಾ ಇದ್ದೆ. ನೈನೇ ಅಂದೆ ನೀರು ಬೆಲೆ ಸೋಡಾ ಗ್ಲಾಸ್ ಪಕ್ಕಡೆ ಪಂಡಿನಿ ಬಂದಿದ್ವಿ ನೈನೇ ಪಂಡಿ ಸೊ ನಾವು ಏನೆಲ್ಲ ತಿಂದ್ವಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೂಶಿ ಆಗಿರಲಿ, ಚಿಕನ್ ಸ್ಟಾರ್ಟರ್ಸ್ ತಿಂದ್ವಿ, ಹಾಗೆಯೇ ಈ ಒಂದು ಅಮೇಝಿಂಗ್ ಡಿಶ್ ತಿಂದ್ವಿ. ನಾವು ತಿಂತಾ ಇರಬೇಕಾದ್ರೂ ಅಮ್ಮನ ನೋಡಿ ನಮ್ಮಂತೆ ಮಾಲ್ ನಮ್ಮ ಮನೆ ಹತ್ತಿರದಲ್ಲೇ ಇರೋದ್ರಿಂದ ನಾವು ಇಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಕ್ಚುಲಿ ಊಟ ಎಲ್ಲ ಮಾಡಿಬಿಟ್ಟೆ ನಾವು ಮನೆಗೆ ಹೋಗೋದು ಯೂಶ್ವಲಿ. ಆ್ಯಂಡ್ ಈ ಥರ ಒಂದು ಟೈಮ್ ಫ್ಯಾಮ್ಲಿ ಜೊತೆಗೆ ಇರಬೇಕು ಅಂತ ನನಗನ್ಸುತ್ತೆ. ಹೆಲ್ಲೋ. ಸೊ ಚಿಕ್ಕ ಒಂದು ಮಾಲ್ ಡೇ ಇನ್ ಅ ಲೈಫ್ ಅಂತ ಹೇಳಲ್ಲ, ಡೇ ವಿತ್ ಅಮ್ಮ ಅಂತ ಹೇಳ್ಬೋದು. ಹೌದು. ಸೊ ಮಾಲ್ ವಿಸಿಟ್ ಆಯಿತು ಆ್ಯಂಡ್ ಇಟ್ ವಾಸ್ ಗುಡ್. ಏನೋ ಒಂದೊಂದು ಸಲ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳು ಮಾಡೋಕ್ಕೆ ಇಷ್ಟ ಆಗುತ್ತೆ. ಐ ಥಿಂಕ್ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡೋ ಟೈಮ್ ಅಂತೂ ಇಸ್ ದ ಬೆಸ್ಟ್.
ಸೊ 3 ಜನನೂ ನಮಗೆ ನಾವು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡ್ವಿ ಇವತ್ತು. ಸೊ ವಾಚ್ ತಗೊಂಡ್ವಿ, ಅಮ್ಮ ತೋರಿಸಿದ್ವಿ, ನಮ್ಮಿಬ್ರದ್ದು ಕ್ಲಿಪ್ಪಿಂಗ್ ತೋರಿಸಿಲ್ಲ. ಬಟ್ 3 ಜನನೂ ಸೆಲ್ಫ್ ಗಿಫ್ಟ್ ಅಂತ ಮಾಡಿದ್ವಿ. ಆ್ಯಂಡ್ ಊಟ ಮಾಡಿದ್ವಿ, ಬಂದ್ವಿ. ಇಟ್ಸ್ ಅ ಸಿಂಪಲ್ 2 days ಅಂತ ಹೇಳ್ಬೋದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ಆದಷ್ಟು ವ್ಲಾಗಲ್ಲಿ ಕನ್ಸಿಸ್ಟೆನ್ಸಿ ತರೋದಕ್ಕೆ ನಾವು ಟ್ರೈ ಮಾಡ್ತೀವಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ಆ್ಯಂಡ್ ಆಲ್ಸೋ ನಿಮಗೆ ಏನಾದರೂ ನಾವು ಮಾಡಬೇಕು, ಯಾವುದಾದ್ರೂ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ. ಸೊ ನೀವು ಮರೆಯೋ ಮುಂಚೆ ವಾಪಸ್ ಹೇಳ್ತಾ ಇದ್ದೀನಿ, ಏನಾದರೂ ನಿಮಗೆ ಸ್ಪೆಸಿಫಿಕ್ ಆಗಿ ನಾವಿಬ್ಬರು ಮಾಡಬೇಕು ಅಂತ ಇದ್ದರೆ, ಹೌದು ಬಟ್ಟೆ ವಾರ್ಡ್ರೋಬಿದು ಮತ್ತು ಬ್ಯಾಗ್ ಕಲೆಕ್ಷನ್ ಅದೆಲ್ಲ ಇದ್ದಿದೆ, ಬಟ್ ಬೇರೆ ಏನಾದರೂ ವೀಡಿಯೋಸ್ ಬೇಕು ಅಂತಂದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ. ಆ್ಯಂಡ್ ನಾವು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ನಿಮ್ಮೆಲ್ಲರಿಗೋಸ್ಕರ. ಸೊ ಲಾಟ್ಸ್ ಆಫ್ ಲವ್ you all.